ಹಾಯ್ ಹಲೋ ನಮಸ್ಕಾರ ರೀ. ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ನಿ. ವಾರಕ್ಕೆ 2 ವಿಡಿಯೋ ಬರಂಗಿಲ್ಲ, ಒಂದೇ ಬರ್ತೈತೆ ಅಂತ ಹೇಳಿ ಅದ್ರದ್ದು ಅಪ್ಡೇಟ್ ಏನೈತೆ ಆದಷ್ಟು ಅವು ಕೊಡ್ತಾನೆ ಅಂತ ಹೇಳಿದ್ದೆ. ಸೊ ಅದ್ರದ್ದೊಂದು ಅಪ್ಡೇಟ್ ಐತಿ ಈಗ. ಉಮೇಶ್ ಸರ್ ನೀವು ಹೇಳ್ಬಿಡ್ರಿ ಏನು ಸಿನಿಮಾ ರೀ. ಸಿನಿಮಾ ಸಲುವಾಗಿ ವಾರಕ್ಕೆ ಒಂದೇ ವಿಡಿಯೋ ಹಾಕತ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಇನ್ನೊಂದು ಚೂರು ಬಾಕಿ ಐತಿ. ಪೂರ ಕುಲ್ಲಾನ್ ಆಗೈತ್ರಿ. ಅದ್ರ ಕೆಲಸ ಬಾಕಿ ಅದಾವ ಇನ್ನು ಮ್ಯೂಸಿಕ್ ಡಬ್ಬಿಂಗ. ಸೊ ಆದಷ್ಟು ಲಗು ನಿಮ್ಮ ಮುಂದೆ ಬರ್ತೈತ್ರಿ. ಇಲ್ಲ ಐತಿ ನೋಡ್ರಿ ನಮ್ಮ ಟೀಮ್. ಹುಯ್ ಅಂದ್ಬಿಡ್ರಿ ಒಂದ್ಸಲ. ಈಗ ನಮ್ಮ ಸಿನಿಮಾದ ನಿರ್ದೇಶಕರಾದಂಥ ಉಮೇಶ್ ಸಲ್ಗಾರ್ ಸರ್ ಮಾತಾಡ್ತಾರೆ. ಸರ್ ಹಾಯ್ ಹಲೋ ನಮಸ್ತೆ. ಆ್ಯಕ್ಚುಲಿ ಇದು ಸುಮಾರು ಸತಿ ನಿಮ್ಗೆ ಹೋದ ವರ್ಷ ಬಂದಿದ್ವಿ. ಲೈವ್ ಬರೋದು ಮಾತಾಡೋದು ಮೊದಲು ಆ್ಯಸ್ ಎ ಹೀರೋ ಆಗಿ ಏನು ಹೇಳ್ತಾ ಇದ್ರು, ಉಮೇಶ್ ಸರ್ ಮಾಡ್ತಾರೆ ಅಂತ. ಈಗ ನಾನೇ ಸ್ವತಃ ಬಂದು ಮಾಡೀನಿ. ಸೊ ಅವ್ರಿಗೆ ಹೀರೋ ಫಸ್ಟ್ ಟೈಮು ಜಮಖಂಡಿಲಿಂದ ಒಬ್ಬ ದೊಡ್ಡ ಹೀರೋ ಆಗ್ತಾರೆ ಅನ್ನೋ ಭರವಸೆಯಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಸ್ಪೀಡಾಗಿ ಅವ್ರು ಗಿಟ್ಟು ಹೋಗ್ತದಲ್ಲ, ರಪ್ ಮಾತಾಡ್ಕೊಂಡು ಅಷ್ಟೇ ಸ್ಪೀಡಾಗಿ ಸಿನಿಮಾನು ಕಂಪ್ಲೀಟ್ ಆಗ್ಯದ. ಸೊ ಇನ್ನೇನೀಗ ಮಿಕ್ಕಿದ್ದಂತೂ ಕೆಲಸ ಇದ್ದೇ ಇರ್ತದೆ. ಯಾವುದ್ಯಾವ್ದು ಸಣ್ಣ ಪುಟ್ಟದ್ದು ಇರ್ತಾವಲ್ಲ, ಎಡಿಟಿಂಗು ಡಬ್ಬಿಂಗು ಎಲ್ಲ. ಎಡಿಟಿಂಗು ಆನ್ಲೈನ್ ಮಾಡೀವಿ, ಆದಷ್ಟು ಜಲ್ದಿನೇ ರೆಡಿ ಆಗುತ್ತೆ. ಸೊ ನಮ್ಮ ಟೀಮ್ ಒಂದು ಸತಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಮೇಲೆ ಅವ್ರವರೇ ಇನ್ನು ಯಾಕೆ ಲಾಸ್ಟ್ ಡೇ ಎಲ್ಲ ಇವತ್ತು ಒಂದಷ್ಟು ಅವ್ರವರೇ ಮಾತಾಡ್ತಾರೆ. ಸೊ ಮೇಡಮ್ ಸುಲಕ್ಷಾ ಖೈರಾ ಅಂತ ಅವ್ರ ಹೀರೋಯಿನ್ನು. ಮಾತಾಡು ಮೇಡಮ್. ಏನು ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಮಾತಾಡ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಫುಲ್ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಜಮಖಂಡಿ ಬಂದು ಸ್ಪೆಷಲಿ ಮಲ್ಲು ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಡೈರೆಕ್ಟರ್ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಉಮೇಶ್ ಸರ್ ಅಂತ. ಸೊ ಎಂಟೈರ್ ಟೀಮ್ ಎಲ್ಲರೂ ಇಲ್ಲೇ ಇದ್ದೀವಿ, ನೀವೇ ನೋಡ್ತಾ ಇದ್ದೀರಾ. ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸೊ ನಮ್ಮ ಇತ್ತೀಚೆಗೆ ದ ಟ್ರೆಂಡಿ ಸಾಂಗ್ಗಳೇನಿದೆ, ಕಣ್ಣು ಹೊಡಿಯಕ ಅಂತ, ಆಮೇಲೆ ಕಾಂತಾರ, ಸಿಂಗಾರ ಸಿರೆ, ಆ ಥರ ಎಲ್ಲ ದೊಡ್ಡ ಫೇಮ್ ಇದ್ದು ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ನೃತ್ಯ ನಿರ್ದೇಶಕರು, ಅಂದರೆ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್. ಸೊ ನಮ್ಮ ಜೊತೆಗಿದ್ದಾರೆ. ನಮ್ಮ ಅದೃಷ್ಟನೇ ಸರಿ ಇದು ಮಾಸ್ಟರ್. ತುಂಬ ಬಿಲ್ಡಪ್ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಅಂದರೆ ಈ ಶೂಟ್ ಕೊನೆಯ ದಿನ ನಾನು ವರ್ಕ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸಿನಿಮಾಗೆ ತುಂಬ ಒಳ್ಳೇದಾಗಲಿ ಸರ್. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಲ್ಲೂರ್ಗೂ ಸಿನಿಮಾ ಭಾರಿ ದೊಡ್ಡ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರು ಶೇಖರ್ ಚಂದ್ರ ಸರ್ ಇದ್ರು. ಸೊ ಅವ್ರ ಜೊತೆಗೆ ಇನ್ನೊಬ್ರು, ಯಾಕಂದ್ರೆ ನಾನು ಒಬ್ಬನೇ ಆ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಗ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ಈ ಭಾಗದವರೇ ಆದಂಥ ನಮ್ಮ ಜೋಶಿ ಸರ್ಗೆ ಕನೆಕ್ಟ್ ಮಾಡಿದ್ರು. ಸೊ ಜೋಶಿ ಸರ್ ಮುಂದೆ ಮಾತಾಡಿ. ನಮಸ್ಕಾರ ರೀ. ಥ್ಯಾಂಕ್ ಯು ಹೋಲ್ ಟೀಮ್. ಅಷ್ಟೇ. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ನುರಿತ ಕಲಾವಿದರು, ಅಂದರೆ ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಸೇರ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಮಾಡಿದ್ವಿ. ಒಂದಷ್ಟು ಮೇನ್ ಪಿಲ್ಲರ್ಗಳು ದೊಡ್ಡದಾಗಿ ನನ್ನ ಕೈ ಜೋಡಿಸ್ತು. ಸೊ ಸಾಹಿತ್ಯಗೋಸ್ಕರ ನಾಗೇಂದ್ರ ಪ್ರಸಾದ್ ಸರ್, ಕವಿರಾಜ್ ಸರು, ಆಮೇಲೆ ಕೊರಿಯೋಗ್ರಫಿಗೋಸ್ಕರ ನಮ್ಮ ಭೂಷಣ್ ಮಾಸ್ಟ್ರು, ಆಮೇಲೆ ಫೈಟ್ ಮಾಸ್ಟ್ರು ಮಾಸ್ ಮಾಧವ್ ಅವರು. ಸೊ ಈ ಥರದ್ದೆಲ್ಲ. ಆಮೇಲೆ ಕ್ಯಾಮ್ರಾಮ್ಯಾನ್ಸ್ ಆಗಿ ನನಗೆ ಚಂದ್ರು ಸರು, ಜೋಶಿ ಸರ್ ಒಂದು ದೊಡ್ಡ ಸ್ಟ್ರೆಂತ್ ಆಗಿ ಬಂದರು. ಇದ್ರ ಜೊತೆಗೆ ನಮ್ಮಲ್ಲೂ ಸ್ಟ್ರೆಂತ್ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡ್ಕೊಂಡು ಲೋಕಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮದೇ ಟೀಮು. ಒಂದು ಬೀದರ್, ಒಂದು ಜಮಖಂಡಿ ಟೀಮ್ ಎರಡೂ ಸೇರಿಸ್ಬಿಟ್ಟು DJ ಟೀಮ್ ಅನ್ನೋ ಥರದಲ್ಲಿ ಒಂದು ಮಾಡಿದ್ವಿ. ಸೊ ಅದಕ್ಕೆ ರೂವಾರಿ ನಮ್ಮ ಶಿವ ಸ್ವಾಮಿ ಅಂತ, ಸ್ಟೈಲ್ ಶಿವ. ಧನ್ಯವಾದ ಸರ್. ಧನ್ಯವಾದಗಳು. ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅವರೇ ವಹಿಸ್ಕೊಂಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಫುಲ್ ಟೀಮ್ ಎಲ್ಲ ಸಪೋರ್ಟ್, ನಮ್ದೇನಿಲ್ಲ. ಸೊ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡಿದ್ದು ನಮ್ಮ ವಿಶಾಲ್ ಅವರು. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇಷ್ಟೆಲ್ಲ ಅವ್ರದ್ದೇ ಒಂದು ಬಳಗ ಇದೆ. ಇದರಲ್ಲಿ ಎಲ್ಲಕ್ಕಿಂತ ಮೇಜರ್ ಹೈಲೈಟ್ ಆಗಿ ಇನ್ನೊಬ್ರು ಇದ್ದಾರೆ. ಅವರೆಲ್ಲೂ ನಾವೆಲ್ಲ ದೊಡ್ಡವ್ರು ಎದುರು ನಿಂತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಸಣ್ಣದಾಗಿ ಬಚ್ಚಿಟ್ಕೊಂಡಾರ. ಅವ್ರಿಲ್ಲ ಅಂದಿದ್ರೆ ಒಂದು 80% ಕೆಲಸಗಳಾಗ್ತಿರ್ಲಿಲ್ಲ. ಅಂತ ದೊಡ್ಡ ವ್ಯಕ್ತಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದ್ರೆ ಇಷ್ಟೆಷ್ಟು ಕಾಣಿಸ್ತಾರೆ. ಬರ್ರಿ ಆನಂದ್. ದೊಡ್ಡ ಸ್ಟ್ರೆಂತ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಆಮೇಲೆ ಆರ್ಟಿಸ್ಟ್ಗಾಗಿನೂ ವರ್ಕ್ ಮಾಡಿ ಹೀರೋ ಬರ್ರಿ ಒಂದು ಥೋಡೆ ಬಳತ್ ಹೀರೋ ಅಂತ. ಸೊ ಇವರು ತುಂಬ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿ ಕೊಟ್ಟರು. ಎಲ್ಲ ವೆಹಿಕಲಿಂದ ಹಿಡ್ಕೊಂಡು, ಆಮೇಲೆ ಇನ್ನೊಂದು ಮತ್ತೊಂದು ಬಂದವ್ರಿಗೆ ಯಾರಿಗೂ ತೊಂದರೆಗಳಾಗ್ದೇನೆ. ಆಮೇಲೆ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಇಷ್ಟಿಷ್ಟು ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ರೆ, ಆರ್ಟಿಸ್ಟ್ಗಳು ಅಷ್ಟೇ ದೊಡ್ಡವ್ರು ಇದ್ದಾರೆ. ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್ ಆಗಿರ್ಬೋದು, ನಮ್ಮ ದಿ ಬೆಸ್ಟ್ ವಿಲನ್ ಸದ್ಯಕ್ಕೆ ಅಂದರೆ ಅವ್ರಿಗೆ ಈ ಕಾಮುಕ ಕ್ಯಾರೆಕ್ಟರ್ಗಳಿಗೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕಾಕ್ರೋಚ್ ಸುದಿ ಆಗಿರ್ಬೋದು. ಅವರು ತುಂಬ ಕೋಆಪ್ರೇಟಿವ್ ಆಗಿ, ಎಲ್ಲರೂ ಆರ್ಟಿಸ್ಟ್ಗಳು ತುಂಬ ಕೋಆಪ್ರೇಟಿವ್ ಆಗಿ ವರ್ಕ್ ಮಾಡಿಕೊಟ್ಟು ಹೋದ್ರು. ಅವ್ರು ಬಂದು ಹೋಗಿ ಈಗ ಹೆಂಗೆ ಅನ್ನಿಸ್ತಿದೆ ಅಂದರೆ 15-16 ದಿನ ಆಯಿತು ಶೂಟಿಂಗ್. 16 ದಿನ ಮಾಡ್ಬೇಕಾಗ ಈ ಬಿಸಿಲಲ್ಲಿ ಅನ್ನೋ ರೇಂಜಿಗಿತ್ತು. ಬಟ್ ಇವತ್ತು ಯಾಕಾರ ಮುಗೀತು ಇಟ್ಟು ಜಲ್ದಿ ಅಂತ ಅನ್ನಿಸ್ತಾ ಇದೆ. ಸೊ
ಸೊ ಎಲ್ಲರಿಗೂ ಅದೇ ಭಾವನೆ ಇದೆ ಅಂತ ಅನ್ಕೋತೀನಿ. ಆರ್ಟಿಸ್ಟ್ಗಳಾಗಿ ನಮ್ಮೂರೇ ಆದಂಥ ವಿಶಾಲು ಮಾಡಿದ್ದಾರೆ, ಆನಂದ್ ಮಾಡಿದ್ದಾರೆ, ಆಮೇಲೆ ಇಲ್ಲಿ ನಾಟಕದ ಕಲಾವಿದರು ಸುಮಾರು ಜನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದ. ಆಮೇಲೆ ಆದಷ್ಟು ಬೇಗ ಎಲ್ಲ ನಿಮ್ಮ ಎದುರುಗಡೆ ಬರ್ತೀವಿ. ಸೊ ನನಗೆ ಡೈರೆಕ್ಷನ್ ಟೀಮಲ್ಲಿ ಬೆಂಗಳೂರಿಂದ ಏನೋ ಯಾರಿಗೋ ಒಬ್ರಿಗೆ ನನ್ನ ಜೊತೆಲಿ ಇರೋಣ, ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇಡ, ನಮ್ಮ ಹುಡುಗರೇ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು, ತುಂಬ ಸ್ಟ್ರಾಂಗ್ ಆಗಿ ನನ್ನ ಜೊತೆಗಿದ್ದು. ನನ್ನ ನಿಕ್ಕಿ ಅಂತ ಒಬ್ಬ ಹುಡುಗ, ಆಮೇಲೆ ದಾನೇಶ್ ಅಂತ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಬ್ಬರಿಗೂ ಸಪ್ರೇಟಾಗಿ ಸ್ಪೆಷಲ್ ಥ್ಯಾಂಕ್ ಯು. ಯಾಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಗಂಧ ಗಾಳಿ ಗೊತ್ತಿರಲಿಲ್ಲ, ಬಟ್ ಜೊತೆಗೆ ಬಿದ್ದು ಮಾಡಿದ್ದಾರೆ ಕೆಲಸ. ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ಸಪೋರ್ಟಿವ್ ಆದ ಸ್ಟೈಲ್ ಶಿವ್ ಆಗಿರ್ಬೋದು, ಜಯಸ್ವಾಮಿ ಆಗಿರ್ಬೋದು. ಸೊ ಬೀದರಿಂದ ಬಂದು ಇಲ್ಲಿ ಉಳಿದು ಅವರು ಆ್ಯಕ್ಟಿಂಗ್ ಮಾಡ್ಬೇಕಂತ ಆಸೆ ಇತ್ತು ಬಿಡ್ರಿ ಅವರಿಗೂ, ಬಟ್ ಅದ್ರ ಜೊತೆಗೆ ಹಂಗೆ ಕೆಲಸನೂ ಮಾಡ್ಯಾರ. ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಯಾರಿಗಾರ ಮಿಸ್ ಆಯ್ತಾ? ಕತೆ ಒಂಚೂರು ಹೇಳ್ಬಿಟ್ರೆ ಅದನ್ನ ಕೇಳ್ಬಿಡ್ತೀವಿ. ಕತೆ ಪಿಕ್ಚರ್ ಪ್ರೆಸ್ ಮೀಟ್ ಅಲ್ಲಿ ಹೇಳೋಣ. ಅವ್ರಿಗೆ ನಮ್ಮ ಬಾಬಣ್ಣ ಅವ್ರು ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೋಮಣ್ಣ ಅವರು ಅದನ್ನ ಹ್ಯಾಂಡಲ್ ಮಾಡಿದ್ರು. ಆಮೇಲೆ ನಮ್ಮ ಕೇಶವಣ್ಣ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಸೊ ಮೇಕಪ್ ಎಲ್ಲ ಆರ್ಟಿಸ್ಟ್ಗಳು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ವಿ. ಸೊ ಅಷ್ಟೇ ನ್ಯಾಚುರಲ್ ಆಗಿ ಕಾಣೋ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲೊಂದು ಡೆತ್ ಸೀಕ್ವೆನ್ಸ್ ಬರ್ತವೆ ಒಂದು ಕ್ಯಾರೆಕ್ಟರ್ದು. ಆ ಡೆತ್ ಸೀಕ್ವೆನ್ಸ್ ಅವ್ರು ಮೇಕಪ್ ಮಾಡಿರೋದು, ಆಮೇಲೆ ಅದಕ್ಕೆ ಟ್ಯೂನಿಂಗ್ ಅದೇ ಮಾಡಿದ್ದು ನಮ್ಮ ಅನಿಲ್ ಸಿಜೆ ಅವ್ರ ಟ್ಯೂನಲ್ಲಿ. ಆ ಮೇಕಪ್ ಇಟ್ಕೊಂಡು ಆರ್ಟಿಸ್ಟಿಗೆ ನೋಡಿದ್ರೆ ಅಳುನೇ ಬರ್ತಿತ್ತು. ಎಷ್ಟೋ ಜನರಿಗೆ ರಫ್ ಎಡಿಟ್ ಮಾಡಿ ತೋರಿಸಿದ್ವಿ, ಅಳುನೇ ಬರ್ತಿತ್ತು. ಆಮೇಲೆ ಆನ್ಲೈನ್ ಎಡಿಟರ್ ನಮ್ಮ ದೀಪು ಅಂತ ಒಬ್ಬರು ಈಗಲೂ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇವತ್ತಿಂದ ಎಡಿಟು. ಇಷ್ಟೆಲ್ಲ ಮಾಡಿದ್ದಾರೆ. ಎಲ್ಲರ ಜೊತೆಗೆ ನಮ್ಮ ಪ್ರಸಾದಣ್ಣ ಅಂತ, ಮೋಸ್ಟ್ಲಿ ಅವರು ಏಜ್ ಎಷ್ಟಿದೆ ಅಷ್ಟು, ನಮ್ಮ ಏಜ್ ಎಷ್ಟಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ ಸಿನಿಮಾದಲ್ಲಿ. ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲರೂ ಕೆಲಸ ಅಂತೂ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಸಿನಿಮಾನು ಚೆನ್ನಾಗಿ ಮಾಡ್ತೀವಿ. ಆಮೇಲೆ ತಂದಮೇಲೆ ಚೆನ್ನಾಗಿದೆ, ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ಅಂತ ನೀವು ಹೇಳ್ಬೇಕು. ಯಾವಾಗ ಬರ್ತದೆ ಪಿಕ್ಚರ್? ನೀವು ಅಂದ್ರೆ ನಾವು ಈ ವಾರದ ಆದಷ್ಟು ಲಘು ಬರ್ತೀವಿ ರೀ. ಎಲ್ಲ ತಯಾರಿ ಮಾಡ್ಕೊಂಡು ನಡೆಯೋದ ತಯಾರಿಲ್ಲ, ಭಾಳ ಏನು ಲೇಟ್ ಮಾಡಂಗಿಲ್ಲ. ಆಮೇಲೆ ನಮ್ಮ ಹೀರೋಯಿನ್ ಮೇಡಮ್ ಈಗ ಆಲ್ರೆಡಿ ಪ್ರೀವಿಯಸ್ ಒಂದೆರಡು ಸಿನಿಮಾ ಮಾಡಿದ್ರು. ಯಾವುದು ಅಕ್ಕಮಹಾದೇವಿ, ಆಮೇಲೆ ಇನ್ನೊಂದು 2-3 ಸಿನಿಮಾನು ಮಾಡಿದ್ರು. ಸೊ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತು ಮೇಡಮ್ ನಿಮಗೆ? ನನಗೊಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂದರೆ ಈ ಕಾನ್ಸೆಪ್ಟೇ ಒಂಥರ ಬೇರೆ ಥರ ಇದೆ, ಎಲ್ಲರೂ ನೋಡೋ ಥರ ಅಲ್ಲ. ರೆಗ್ಯುಲರ್ ಕತೆಗಳು ಬರೋ ಥರ ಈ ಕತೆ ಎಲ್ಲ ಇದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮೂವಿ ಮಾಡಿದ್ದೀವಿ. ಮತ್ತು ಮೇಕಿಂಗ್ ವೈಸು ಎಲ್ಲನೂ ಎಕ್ಸ್ಟ್ರಾಡಿನರಿ ಆಗಿದೆ, ನೋಡೋಕ್ಕೆ ಖುಷಿ ಆಗುತ್ತೆ ಸಿನಿಮಾ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮುಂದೆ ಬಂದಾಗ ನೀವೇ ನೋಡಿ ಜಡ್ಜ್ಮೆಂಟ್ ಕೊಡಿ ಅಷ್ಟೇ. ಸರ್ ಹೀರೋ ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತು ಫಸ್ಟ್ ಟೈಮ್ ಆ್ಯಸ್ ಎ ಹೀರೋ ಆಗಿ? ನನಗೆ ಏನು ಹೆಂಗೆ ಅನ್ಸೋದು ಗೊತ್ತೇನ್ರಿ, ಸ್ಕಿಟ್ಕಿಂತ ಒಂದೆರಡು ಹೆಜ್ಜೆ ಮುಂದೆ ಬೆಳಿಗ್ಗೆ ಶೂಟಿಗೆ ಬರೋದ್ರಿ ಸಂಜೆಗೆ ಹೋಗಿ ಮತ್ತೆ ನಮ್ಮ ಮನೆಯಾಗ ಮಕ್ಕೊಂಡ್ಬಿಟ್ಟೀನಿ. ನಮ್ಮ ತಲೆಗೆಲ್ಲ ಏನಿತ್ತು ಆ ಕಡೆ ಹೋಗ್ಬೇಕು, ಅಲ್ಲೆಲ್ಲ ಹಂಗೆಲ್ಲ ಮಾಡ್ಬೇಕು ಅನ್ನೋದು ಏನಿತ್ತು ತಪ್ಪಿಸ್ಬಿಟ್ರು ಅವರು. ಇಲ್ಲೇ ನಮ್ಮೂರ ಕಡೆನ ಶೂಟ್ ಇಟ್ಕೊಂಡು ಬೆಳಿಗ್ಗೆ ಬರೋದು ಮತ್ತು ಸಂಜೆಗೆ ಹೋಗಿ ನಮ್ಮ ಮನೆಯಾಗ ಆರಾಮ ಮಕ್ಕೊಳ್ಳೋದು. ನಿಮ್ಗೆ ಅಟ್ ಎಲ್ಲರಿಗೆ ಹೈರಾಣ ಆಗೈತಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಅದು ನಮ್ಮೂರಾಗ, ನಮ್ಮ ಸುತ್ತಮುತ್ತ ಊರಾಗ ಶೂಟಿಂಗ್ ಆತಲ್ಲ. ಥ್ಯಾಂಕ್ಸ್ ರೀ ಉಮೇಶ್ ಸರ್, ನಮ್ಮೂರ ಕಡೆ ಶೂಟ್ ಮಾಡಿದ್ದಕ್ಕೆ. ಇಲ್ಲ ಆ್ಯಕ್ಚುಲಿ ಇದು ಊರಂತ ಈಗ ಹೇಳ್ದಂಗೆ ಅನ್ಕೊಳ್ಳತ್ತ. ಮುಂಚೆ ಹೆಂಗಾಗಿತ್ತು ಅಂದ್ರೆ, ಈಗ ಶೂಟಿಂಗ್ ಮಾಡೋಷ್ಟು ದಿನ ಇದು ನಮ್ಮ ಸ್ಟುಡಿಯೋ ಒಂದು ಸೆಟ್ ಹಾಕಿವಿ ಅನ್ನಂಗಾಗಿತ್ತು. ಎಲ್ಲಿ ಹೋಗಿ ಕ್ಯಾಮ್ರಾ ಇಟ್ಟು ಸ್ಟಾರ್ಟ್ ಮಾಡ್ತಾರೆ ಅನ್ನಂಗೆ. ಸೊ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು ಸರ್. ರಾಮೋಜಿ ಫಿಲ್ಮ್ ಸಿಟಿ ಇದ್ದಂಗೆ. ಮತ್ತು ಎಲ್ಲಕ್ಕಿಂತ ಹೆಚ್ಚೇನಂದ್ರೆ ನಮ್ಮೂರಾಗಿನ ಮಂದಿ, ನಮ್ಮೂರಿನ ಸುತ್ತಮುತ್ತ ಮಂದಿ, ಟೋಟಲ್ ಉತ್ತರ ಕರ್ನಾಟಕ ಅಂದ್ರೆ ಒಂದು ಇದನ್ನಿಲ್ಲ, ಭಾಳ ಸಪೋರ್ಟ್ ಮಾಡ್ಯಾರ. ಯಾವ ಮನೆಗೆ ಹೋಗ್ತೀವಿ ಆ ಮನೆಗೆ ಕೊಟ್ಬಿಟ್ಟಾರೆ. 2-3 ದಿನದ ಗಟ್ಟಲೆ ಪೂರ ಅವ್ರು ಅಡುಗೆ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅನ್ಸತ್ತೆ ಮೋಸ್ಟ್ಲಿ. ನಾವು ಹೋಗೋಣ ಸಂಜೆ 6ಕ್ಕೆ ಹೋಗಿದ್ದೀವಿ ಹೊರಗೆ, ಅವಾಗ ಅವ್ರು ಹೋಗಿದ್ರೆ. ಸೊ ಆ ಲೆವೆಲಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಯೂಟ್ಯೂಬ್ನಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಹೆಸರು ಮಾಡಂಗಾತ. ಬಟ್ ಈ ಸಿನಿಮಾದಕ್ಕೂ ಭಾಳ ನಿಮ್ಮ ಸಪೋರ್ಟ್ ಆಗೈತಿ. ನಿಮ್ಮ ಸಪೋರ್ಟ, ಪ್ರೀತಿ, ಆಶೀರ್ವಾದ ಎಟ್ಟರ ಮಟ್ಟಿಗೆ ಐತಲ್ಲ ಅಷ್ಟೇ ಎಫರ್ಟ್ ಹಾಕಿ ಈಗ ಒಂದು ಸಿನಿಮಾ ಮಾಡಿವಿ ನಾವು. ಇದು ನಿಮಗೆ ಇಷ್ಟ ಆಗೇ ಆಗ್ತೈತಿ. ಅದಕ್ಕೇನು ಆಶೀರ್ವಾದ ಮಾಡಿರಲ್ಲ, ಇದಕ್ಕೂ ಜಾಸ್ತಿ ಮಾಡ್ತೀರಂತ ಒಂದು ಭರವಸೆ ಐತಿ. ಸೊ ಆದಷ್ಟು ಲಘು ಕರ್ಕೊಂಬರ್ತೀವಿ, ಆದಷ್ಟು ಲಘು ನಿಮ್ಮನ್ನು ತೊಗೊಂಬರ್ತೀವಿ. ಆಮೇಲೆ ಎಲ್ಲ ಟೀಮ್ದವರೆಲ್ಲ ಹೇಳೈತಿ. ಆಮೇಲೆ ಕೆಲವೊಂದಿಷ್ಟು ನಮ್ಮ ಹುಡುಗರ ಹೆಸರು, ಸ್ಟಿಲ್ ಫೋಟೋಗ್ರಾಫರ್ ಇವ ವರ್ಧನ ಸ್ಟಿಲ್ ಫೋಟೋಗ್ರಾಫರ್, ಪ್ರವೀಣ್ ಕಡಪಟ್ಟಿ, ನಾನು ಬರ ಇವ ನಿಕ್ಕಿ ಬ್ರೋ, ಇವರಿಬ್ರು ಒಳ್ಳೆ ವರ್ಕರ್ಸ್. ನೆಕ್ಸ್ಟ್ ಕಂಟಿನ್ಯೂ ಹಿಂಗೆ ಮಾಡಿದ್ರು. ನೆಕ್ಸ್ಟ್ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗೋ ಲಕ್ಷಣಗಳವ ಮಾಡಲಿ. ಸ್ವಾಮಿ ಬಾರ ವಿಶಾಲ್ ಹೋಗ. ನಮ್ಮ ಸಂತು ಮತ್ತೆ ಅವ್ರದ್ದು ಬಾರ ವಿಶಾಲ್. ನಮ್ಮ ಜಯದ ಹೆಸರು ಜಯ ಬ್ರೋ. ಬರ್ರಿ ನೀವು ಬರ್ರಿ. ಎಷ್ಟು ಹೊಡ್ತಿದ್ದಿಲ್ಲ? 1,50,000.
ನಮ್ಮ ಯೋಗಿ ಬಾಯ್ ಹೆಸರು ಹೇಳಿ ಇಲ್ಲಿ ವಾಸ್ ಹೋಗಿ 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 ಏ, ಇರ್ಲಿ ವಾಸ್ ಹೋಗಿ 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 ಲೈವ್ ಐತಿ ಹಿಂಗ್ ಇಡ್ಬೇಕು. ಇಟ್ಕೊಂತೀರಾ ಫೋನ್? ಲೈವ್ ಐತ್ರಿ ಲೈವ್ ಸ್ಟೇಡಿಯಂ ಅಲ್ಲಿಂದ ಹೋಗೋಣ ನೀನು ಕ್ಲೋಸಪ್ ಹೋಗ್ಬೇಡ ಅಂತಾರನ ಪೈಲೆ ಕರ್ರಾಗ್ಯಾವ ಪೂರ ಖರ್ರಾಗ ಸರ್ ಮಾರಿಲ್ಲ ನನಗಿಂತ ಯಾರು ಕರಗಿಲ್ಲ ಎಲ್ಲ ಅಂತಿದ್ರೆ ಎಲ್ಲ ಸುಳ್ಳಿತ್ತು ಭಾಳ ಮಾಡ್ತು ಹಲೋ ಹಾಂ 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 ಕಾರ್ಡು ಹಾಂ ಹೌದು ಅಯ್ಯೋ ಐತೆ ಎಡಿಟ್ ಮಾಡ್ತಾನೆ ಲೈವ್ ಇನ್ನೂ ಹೋಗ್ತಾನೆ. ಇನ್ನೂ ಜನ ಹೊಂಟೈತೆ. ಹೋಗ್ತದೆ ಭಾಳ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ, ಲವ್ ಯು ಆಲ್. ಮುಂದಿನ ಏನು ಅಪ್ಡೇಟ್ ಐತಿರಲ್ಲ ನಾನು ಇನ್ಸ್ಟಾಗ್ರಾಮ್ನಾಗ ಅವಾಗ ಮಾಡ್ತಿರ್ತೀನಿ ರೀ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಪ್ರತಿ ಸಂಡೇ ಬೆಳಗ್ಗೆ 10 ಗಂಟೆಗೆ ನಮ್ಮ ಸ್ಕಿಟ್ ಬರ್ತಿರ್ತಾವೆ, ನೋಡ್ತೀರಿ. ಧನ್ಯವಾದ. ಟಾಟಾ, ಬಾಯ್ ಬಾಯ್.